ಸ್ವಾಗತ. ಇವತ್ತು ಡೇ 10 ಅನ್ಕೋತೀನಿ. ಹೌದು 10. ಸೊ 10 ದಿನ ಆಯಿತು ಎಕ್ಸಾಕ್ಟಾಗಿ ನಾನು ಕ್ವಾರಂಟೈನ್ ಆಗಿ. ಚೇಂಜಸ್ ಏನಾಗಿದೆ ಅಂದರೆ ನನಗೆ ಆಲ್ಮೋಸ್ಟ್ ನಿನ್ನೆಯಿಂದ ನನಗೆ ಸ್ಮೆಲ್ಲಿಂಗ್ ಸೆನ್ಸ್ ಬಂದಿದೆ, ಸ್ಮೆಲ್ಲಿಂಗ್ ಸೆನ್ಸ್ ಶುರುವಾಗಿದೆ. ಸೊ ನಾನು ನಿನ್ನೆಯಿಂದ ನಾನು ಸ್ಮೆಲ್ ಮಾಡೋಕ್ಕೆ ನನ್ನ ಕೈಲಿ ಆಗ್ತಾಯಿದೆ, ಬಟ್ ಟೇಸ್ಟ್ ಇನ್ನೂ ನನಗಿನ್ನೂ ಸರಿಗೆ ಆ್ಯಕ್ಟಿವೇಟ್ ಆಗಿಲ್ಲ. ಬಟ್ ನನಗೆ ಆ ಸ್ಮೆಲ್ಲಿಂಗ್ ಸೆನ್ಸ್ ಅನ್ನೋದು ನಿನ್ನೆಯಿಂದ ಒಂದು ಸ್ವಲ್ಪ ಇದಾಗಿದೆ. ಸೊ ಫುಲ್ ಬ್ಯಾಕ್ ಟು ಪೆವಿಲಿಯನ್ ಆಗೋ ಥರ ರೇಂಜಲ್ಲಿದೆ. ಇನ್ನೂ ಬೆಂಗಳೂರಲ್ಲೆಲ್ಲ ಲಾಕ್ಡೌನ್ ಆಗುತ್ತೆ ಅಂತ ಬೇರೆ ಮಾತಾಡ್ಕೋತಾ ಇದ್ದಾರೆ. ಸೊ ಗೊತ್ತಿಲ್ಲ ಎಕ್ಸಾಕ್ಟಾಗಿ ಏನಂತ, ಇವತ್ತು ಗೊತ್ತಾಗ್ಬೋದು. ಸೊ ಲಾಕ್ಡೌನ್ ಯಾವಾಗಿಂದ ಎಷ್ಟು ದಿನ ಅಂತ ನೋಡೋಣ. ಸೊ ಏನು ಪ್ಲ್ಯಾನ್ಸ್ ಇದೆಯೋ ದೇವ್ರದ್ದು. ಸೊ ಲಾಕ್ಡೌನ್ ಆಯಿತು ಅಂದರೆ ನೆಕ್ಸ್ಟ್ ಏನು ಮಾಡ್ಬೇಕು ನಾನು ಅನ್ನೋದನ್ನು ಪ್ಲ್ಯಾನ್ ಮಾಡ್ಕೋಬೇಕೀಗ. ಆಮೇಲೆ ಇನ್ 2 ಡೇಸಲ್ಲಿ ನಾನು ಟೆಸ್ಟ್ಗೆ ಕೊಡ್ತೀನಿ ತಿರ್ಗಾ. ಸೊ ಸ್ವ್ಯಾಬ್ ಟೆಸ್ಟ್ ಇದಕ್ಕೆ ಬಂದು ತೊಗೊಂಡು ಹೋಗ್ತಾರೆ. ಸೊ ಹೇಳಿಲ್ವಾ, ಅದೊಂದು ನರ್ವಸ್ ಆಗಿದೆ, ನೆಗೆಟಿವ್ ಆಗಿ ಬಂದರೆ ಸಾಕು ಅಂತ. ಸೊ ಫೈನ್. ಬ್ರೇಕ್ಫಾಸ್ಟ್ ನಿಮಗೆ ತೋರಿಸ್ಬೇಕಾಯ್ತು, ಬಟ್ ಅಷ್ಟು ಟೆನ್ಷನ್. ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು, ರೂಮೆಲ್ಲ ಕ್ಲೀನ್ ಮಾಡಿಕೊಂಡು ಬ್ರೇಕ್ಫಾಸ್ಟ್ ಮಾಡಿ ಕಾಫಿ ಕೈಯಲ್ಲಿ ಇಟ್ಕೊಳ್ಳೋ ಟೈಮಲ್ಲೇ ನಿಮ್ಮ ಜೊತೆ ವ್ಲಾಗಲ್ಲಿ ಮಾತಾಡೋಣ ಅಂತ ಶುರು ಮಾಡ್ಕೊಂಡು ಬಂದೆ. ಸೊ ವ್ಲಾಗ್ ಏನಂದರೆ ಇವತ್ತು ಟಾಪಿಕಲ್ಲಿ ಸೊ 10 ಡೇಸ್ ಎಕ್ಸ್ಪೀರಿಯನ್ಸ್. 10 ಡೇಸ್ ನಾನು ಏನೇನು ಮಾಡಿದೆ, ಸೊ ಏನೇನು ಮಾಡಬೇಕು ಅನ್ನೋದನ್ನು ನಾನು ಈ ವಿಡಿಯೋಲಿ ಕೂತ್ಕೊಂಡು ಕ್ಲೀನಾಗಿ ಸ್ಪೆಸಿಫೈಡಾಗಿ ಮಾತಾಡೋಣ. ಸೊ 10 ದಿನ ಕ್ವಾರಂಟೈನ್ ಆಗಿದ್ದೀವಿ, ನನ್ನ ಹತ್ರ 4 ಡೇಸ್. ಸೊ ಬೇಗ ಅದು ಮುಗಿಯುತ್ತೆ. ಆಮೇಲೆ ತಿರ್ಗಾ ನಾವು ಒಂದು ಸ್ವ್ಯಾಬ್ ಟೆಸ್ಟ್ ಕೊಟ್ಟು ರಿಸಲ್ಟ್ಸ್ ನೋಡೋಣ. ಸೊ ಆ್ಯಸ್ ಆಫ್ ನೋ ಪ್ರಾಬ್ಲಮ್, ಎವ್ರಿಥಿಂಗ್ ಈಸ್ ಗ್ರೇಟ್. ಎಲ್ಲ ಖುಷಿಯಾಗಿ ಹೋಗ್ತಾ ಇದ್ದೀನಿ. ಅದೇ ಹೇಳಿದಲ್ಲ, ಸ್ಮೆಲ್ಲಿಂಗ್ ಸೆನ್ಸ್ ನಂಗೆ ಬರೋಕ್ಕೆ ಶುರು ಆಗಿದೆ. ನಾನು ಲಾಸ್ಟ್ ವೀಡಿಯೋ ನಿಮ್ಗೆ ಹೇಳಿದ್ದೀನಿ ಏನೋ ಗೊತ್ತಿಲ್ಲ, ನನಗೆ ಆ ಸ್ಮೆಲ್ಲಿಂಗ್ ಸೆನ್ಸ್ ಹೋಗ್ಬಿಟ್ಟಿತ್ತು. ಬಟ್ ಈಗ ನನಗೆ ಆ ಸ್ಮೆಲ್ಲಿಂಗ್ದು ಗೊತ್ತಾಗ್ತಿದೆ, ಬಟ್ ಟೇಸ್ಟ್ ಸ್ವಲ್ಪ ಗೊತ್ತಾಗ್ತಿದೆ. ಬರ್ತಾ ಅದು ಇನ್ನೂ ಆಗತ್ತೆ. ಕ್ಲೀನಾಗಿ ಗಾಗಲ್ ಮಾಡಿಕೊಂಡು ಇದು ಮಾಡೋದು. ಮತ್ತು ಇವತ್ತಿನ ವ್ಲಾಗಲ್ಲಿ ನಿಮಗೆ ಆ ಕಬಾಸುರ ಕುಡಿ ನೀರು ಮಾಡೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ದಯವಿಟ್ಟು ಈ ವ್ಲಾಗ್ನ ಎಂಡ್ ತನಕ ನೋಡಿ. ಸೊ ಇವತ್ತು ವ್ಲಾಗ್ನ ಶುರು ಮಾಡೋಣ ಬನ್ನಿ. ಫೈನ್. ನಾನು ನಿಮ್ಗೆ ಹೇಳ್ತಿದ್ದಲ್ಲ ಕಬಾಸುರ ಕುಡಿ ನೀರು ಅಂತ. ಸೊ ಇದೇನೇ ಕಬಾಸುರ ಕುಡಿ ನೀರು ಅಂತ. ನಾನು ಇದೇ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಎಸ್ಪೆಷಲಿ ಕೊರೋನಾ ಬಂದಮೇಲೆ ಒಂದು 5th ಡೇ ಹಂಗೆ ನನ್ನ ಫ್ರೆಂಡ್ ನನಗೆ ಇದನ್ನು ಕಳಿಸ್ಕೊಟ್ರು. ಸೊ 2 ಪ್ಯಾಕೆಟ್ ಕಳಿಸ್ಕೊಟ್ರು. ಒಂದು ಪ್ಯಾಕೆಟ್ ನಾನು ಯೂಸ್ ಮಾಡ್ತಾಯಿದ್ದೀನಿ, ಇನ್ನೊಂದು ಪ್ಯಾಕೆಟ್ ನಮ್ಮ ಅಂಕಲ್ ಅವ್ರ ಮನೆ ಕಳಿಸಿದೆ. ಸೊ ಇದು ಬೇಸಿಕ್ಲಿ ಕಬಾಸುರ ಕುಡಿ ನೀರು ಏನಂದರೆ, ಕಬಾಸುರ ಅಂದರೆ ತಮಿಳಲ್ಲಿ ಕಫ ಅಂದರೆ ಕಫ ಅಂತಾರೆ. ಸೊ ಈ ಕಫ ಕೆಮ್ಮಲದಂತನ ಅದು ತೆಗೆಯುತ್ತೆ. ಸೊ ಇದನ್ನು ಕಬಾಸುರ ಕುಡಿ ನೀರು ಅಂತಾರೆ. ಇದರಲ್ಲೇ ತುಂಬ ಬ್ರ್ಯಾಂಡ್ಸ್ ಇದೆ. ಸೊ ನನಗಿದು ಯೂಸ್ ಮಾಡಿ ಆಲ್ಮೋಸ್ಟ್ ಡೈಲಿ 2 ಟೈಮ್ಸ್ ಯೂಸ್ ಮಾಡ್ತೀನಿ. ಸೊ ನನಗಿದು ಒಳ್ಳೆ ರಿಸಲ್ಟ್ ಕೊಟ್ಟಿದೆ. ಸ್ಪೆಷಲಿ ನನಗೆ ಈ ಕಫ ಇರೋದು, ಕೆಮ್ಮಲಿರೋದು ತುಂಬ ಇತ್ತು. ಆಫ್ಟರ್ ಐ ಸ್ಟಾರ್ಟೆಡ್ ಟೇಕಿಂಗ್ ದಿಸ್, ನನಗಂತೂ ಇದು ಕಂಪ್ಲೀಟಾಗಿ ಕೆಮ್ಮಲನ್ನು ಹೋಗಿದೆ. ಸೊ ನಾನು ಇದನ್ನು ಮಾಡೋದು ಹೇಗೆ ಅಂತಲೂ ನಿಮ್ಗೆ ತೋರಿಸ್ತೀನಿ. ಸೊ ಇದು ಕಬಾಸುರ ಕುಡಿ ನೀರು ನಾನು ಈ ಬ್ರ್ಯಾಂಡ್ ಯೂಸ್ ಮಾಡೋದು. ಆಮೇಲೆ ಇದೇ ಒಂದು ಪಾತ್ರೆನೇ ಇಟ್ಕೊಬಿಟ್ಟಿದ್ದೀನಿ ಸಪ್ರೇಟಾಗಿ. ಸೊ ಇದು ಈ ಕಬಾಸುರ ಕುಡಿ ನೀರು ಮಾಡೋಕ್ಕಂತಲೇ ಇದು ಇಟ್ಕೊಂಡಿದ್ದೀನಿ. ಮತ್ತು ಮೆಜರಿಂಗ್ ಕಪ್ ಇಟ್ಕೊಂಡಿದ್ವಿ. ಸೊ ಮಾಡೋದು ತುಂಬ ಈಸಿ, ಪ್ಲಸ್ ಕನ್ಸಂಪ್ಷನು ಅಷ್ಟೇ ಬೇಗ. ಮಾಡಾದ್ಮೇಲೆ ಒಂದು 50 ml, ದೊಡ್ಡವರಾದ್ರೆ 50 ml ತೊಗೋಬೇಕು. ಚಿಕ್ಕ ಮಕ್ಕಳಾದರೆ 5 ml. ಒಂದು 10 to 15 ಇಯರ್ಸ್ ಆದವರು ಒಂದು 15 ml ಅನ್ನೋ ಅಷ್ಟು ಕೊಡ್ಬೋದು. 15 ಇಯರ್ಸ್ ಮೇಲ್ಪಟ್ಟಿರೋರೆಲ್ಲರೂ ಒಂದು 50 ml ಆದರೂ ತೊಗೊಳ್ಳಿ, ಏನೂ ಆಗೋಲ್ಲ. ಸೊ ತುಂಬ ಕಹಿ ಇರುತ್ತೆ, ಹೈಪರ್ ಕಹಿ ಇರುತ್ತೆ. ಅದು ಮಕ್ಕಳಿಗಂತೂ ಎಸ್ಪೆಷಲಿ ಅದು ಕೊಟ್ಟಾದ್ಮೇಲೆ ಏನಾದ್ರು ಲೈಟಾಗಿ ಸ್ವೀಟ್ ಏನಾದರೂ ಕೊಡಿ. ಸೊ ಅವರು ಆಗ ಅದು ಎಂಜಾಯ್ ಮಾಡ್ತಾರೆ ನೆಕ್ಸ್ಟ್ ಟೈಮಿಂದ. ಸೊ ಇದು ಮಾಡೋ ಪ್ರೊಸೀಜರ್ ಹೇಗೆ ಅಂತಲೂ ತೋರಿಸ್ಕೊಡ್ತೀನಿ. ನಾನೇನು ಮಾಡಿದ್ದೀನಿ ಅಂದರೆ,
ಕುಡಿಬೋದು. ನನಗೆ ಅದು ಅಭ್ಯಾಸ ಇಲ್ದಿರೋ ಕಾರಣದಿಂದ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಸ್ವಲ್ಪ ತಣ್ಣಗಾದ್ಮೇಲೆ ಕುಡಿತಾ ಇದ್ದೀನಿ. ಇದು ಹೇಗೆ ಮೆಜರ್ಮೆಂಟ್ಸ್ ಅಂದರೆ 5 ವರ್ಷದಿಂದ ಇನ್ನೂ ಕಡಿಮೆ ಇರೋ ವಯಸ್ಸು ಮಕ್ಕಳಿಗೆ ಒಂದು 5 ml ಅಷ್ಟು ಕೊಡಿ. ನಾವು ಸಿರಪ್ ತೊಗೋತೀವಲ್ಲ ಅದರಲ್ಲಿ ಕ್ಯಾಪ್ ಬರೋದು ನೋಡಿ ಅಷ್ಟು ಕೊಡಿ. 10 ವರ್ಷದಿಂದ 15 ವರ್ಷದಿರೋ ಮಕ್ಕಳಿಗೆ ಆಲ್ಮೋಸ್ಟ್ ಒಂದು 15 ml ಹಂಗೆ ಕೊಡಿ. 15 ವರ್ಷದಿಂದ ಜಾಸ್ತಿ ಇರೋರೆಲ್ಲ ಮಿನಿಮಮ್ ಒಂದು 50 ml ಹಂಗೆ ಕುಡಿಬೋದು, ಏನು ತಪ್ಪೇನಿಲ್ಲ, ಪರವಾಗಿಲ್ಲ. ಸೊ ಏನಾದರೆ ಹೈಪರ್ ಕಹಿ ಅಂದರೆ ಹೈಪರ್ ನಿಮ್ಗೆ ಮೊದಲೇ ಹೇಳಿದ್ದೆ ಅನಿಸುತ್ತೆ. ಸೊ ನನಗಂತೂ ಫಸ್ಟ್ ಡೇ ಕುಡಿಬೇಕಾದ್ರೆ ಆಲ್ಮೋಸ್ಟ್ ನಾನು ಪ್ಯೂಕ್ ಮಾಡಿದೆ ಅಂದ್ಕೊಂಡೆ, ಆದರೂ ದೇವರಾದ್ರೂ ಏನೂ ಆಗಿಲ್ಲ ಆ ಥರ. ಸೊ ಕುಡ್ದು ನೋಡ್ಬೋಣ. ಕಹಿ, ಅದು ತುಂಬಾ ಕಹಿ ಇರುತ್ತೆ. ಬಟ್ ನನಗಂತೂ ನಿಜ ಹೇಳ್ಬೇಕಂದ್ರೆ ಸೂಪರ್ ರಿಸಲ್ಟ್ಸ್ ಕೊಡ್ತು. ನಾನು ಈ ಬೇಸಿಕಲಿ ಈ ಆಯುರ್ವೇದ ಅದೆಲ್ಲ ಅಷ್ಟು ನನಗೆ ಗೊತ್ತಿಲ್ಲ, ಯಾಕಂದರೆ ನನಗೆ ಗೊತ್ತಿಲ್ಲದೆ ಇರೋದನ್ನ ನಾನು ಪ್ರಯತ್ನ ಪಡೋಕ್ಕೋಗಲ್ಲ. ಯಾವಾಗ ನನ್ನ ಫ್ರೆಂಡ್ಸ್ ಸಜೆಸ್ಟ್ ಮಾಡಿಬಿಟ್ಟು ನಾನು ಕಳಿಸಿದ್ರು, ನಾನು ಟ್ರೈ ಮಾಡಿದೆ. ನನಗಂತೂ ಫಸ್ಟ್ ಅಲ್ಲ ಸೆಕೆಂಡ್ ಡೇಗೆ ನನಗೆ ಅದು ರಿಸಲ್ಟ್ಸ್ ಗೊತ್ತಾಯಿತು. ನನಗೆ ಕಫ ಇತ್ತು ಮತ್ತು ಸ್ವಲ್ಪ ಕೆಮ್ಮಲಿತ್ತು, ಅದೆಲ್ಲ ಕಂಪ್ಲೀಟಾಗಿ ಕಡಿಮೆ, ಮೀನ್ಸ್ ಒಂದೇ ಸತಿ ಹೋಗಿಲ್ಲ, ಬಟ್ ರೆಡ್ಯೂಸ್ ಆಗ್ತಾ ಹೋಯಿತು ನನಗೆ. ಸೊ ನನಗೆ ಅನ್ನಿಸ್ತು ಓಕೆ ಫೈನ್, ನನಗೊಂದು ಒಳ್ಳೇದಾಗಿದೆ ಅಂದರೆ ನಾನು ಜನರಿಗೆ ಹೇಳೋದ್ರಲ್ಲಿ ತಪ್ಪೇನಿಲ್ಲ ಅಂದ್ಬಿಟ್ಟು ನಿಮ್ಗೆ ಇದನ್ನು ಸಜೆಸ್ಟ್ ಮಾಡ್ತಾಯಿದ್ದೀನಿ. ನಿಮ್ಗೆ ಇಷ್ಟ ಇದ್ದರೆ ತೊಗೋಬೋದು, ಇಲ್ಲಾಂದರೆ ಬಿಡ್ಬೋದು. ಬಟ್ ನನಗಂತೂ ಸೂಪರ್ ರಿಸಲ್ಟ್ಸ್ ಕೊಟ್ಟಿದೆ, ಸೀರಿಯಸ್ ಆಗಿ ಹೇಳ್ತೀನಿ. ನಾನು ಅಷ್ಟು ಸುಲಭವಾಗಿ ಅದನ್ನು ಅದನ್ನು ನಾನು ಕಂಟಿನ್ಯೂ ಮಾಡಲ್ಲ. ನನಗೆ ಯಾವಾಗ ಇದು ಸೆಕೆಂಡ್ ಡೇಯಿಂದ ನನಗೆ ರಿಸಲ್ಟ್ಸ್ ಕೊಡೋಕ್ಕೆ ಶುರು ಆಯಿತು, ನನಗೆ ಒಂಥರ ತುಂಬ ಇದಾಯಿತು, ಹೆಲ್ಪ್ಫುಲ್ ಆಯಿತು ನನಗೆ. ಸೊ ನೀವು ಈಗ ನೋಡಿ ಏನೇನಕ್ಕೋ ಖರ್ಚು ಮಾಡ್ತೀವಿ. ನನಗೆ ಗೊತ್ತಿರೋ ಪ್ರಕಾರ ಅದು 50 grams 90 rupees ಏನೋ ಹಂಗೆ. ಸೊ ಒಂದ್ಸತಿ ಟ್ರೈ ಮಾಡಿ ನೋಡಿ, ಇನ್ ಕೇಸ್ ನಿಮಗೆಲ್ಲ ಹೆಲ್ಪ್ಫುಲ್ ಆಯಿತು ಅಂದರೆ ದಯವಿಟ್ಟು ಅದನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಕ್ಕೆ ಮರಿಬೇಡಿ. ಸೊ ನನಗಂತೂ ಇದು ತುಂಬ ಹೆಲ್ಪ್ಫುಲ್ ಆಗಿದೆ. ಸೊ ನಿಮಗೂ ಇಷ್ಟ ಇದ್ದರೆ ಟ್ರೈ ಮಾಡ್ಬೋದು ಕವಸೂರ ಕುಡಿನೀರು. ಸೊ ಅದು ಬಿಟ್ಟರೆ ನನಗೆ ಈ ಕಂಪನಿಯಿಂದ ಏನು ಸ್ಪಾನ್ಸರ್ಶಿಪ್ ಆದರೂ ಆಗಲಿ, ಇಲ್ಲಾಂದರೆ ಏನೋ ನಾನು ಈ ವಿಡಿಯೋನ ಯಾರು ಏನು ಸ್ಪಾನ್ಸರ್ ಮಾಡಿಲ್ಲ, ನನಗೊಂದು ಒಳ್ಳೆಯದಾಗಿದೆ, ಅದನ್ನು ನಿಮಗೆ ಶೇರ್ ಮಾಡ್ಕೋತಾ ಇದ್ದೀನಿ ಅಷ್ಟೇ. ಇನ್ 2 days ರಿಸಲ್ಟ್ಸ್ ನಾನು ತಿರ್ಗಾ ಚೆಕಪ್ಗೆ ರಿಸಲ್ಟ್ ಕೊಡಬೇಕು. ಇನ್ 2 days ರಿಸಲ್ಟ್ ಕೊಟ್ಬಿಟ್ಟು ಖಂಡಿತ ನೆಗೆಟಿವ್ ಬರುತ್ತೆ ಅನ್ನೋ ಒಂದು ಪೂರ್ತಿ ನಂಬಿಕೆ ಇದೆ. ಸೊ ಲಾಕ್ಡೌನ್ ಬೇರೆ ಇನ್ನೇನು ಶುರು ಆಗ್ತಾಯಿದೆ ಅಂತ ಇದ್ದಾರೆ. ಸೊ ನನಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ ಏನು ನಡೀತಾ ಇದೆ ಪ್ರಾಬ್ಲಮ್ಮು ಅಂತ. ಇನ್ನೇನು ಮೋಸ್ಟ್ಲಿ ನಾಳೆ ಎಕ್ಸಾಕ್ಟಾಗಿ ನಾನು ಅಂದ್ಕೊಂಡಂಗೆ ನಾಳೆನೋ ನಾಡಿದ್ದಲ್ಲ ಗೊತ್ತಾಗ್ಬೋದು ಯಾವಾಗಿಂದ ಲಾಕ್ಡೌನ್ ಇರ್ಬೋದು ಅಂತ. ಸೊ 10 days ಆಗಿದೆ, ನಾನು ಎಕ್ಸಾಕ್ಟಾಗಿ ಹೋಮ್ ಕ್ವಾರಂಟೈನ್ ಆಗಿ 10 days ಆಗಿದೆ. 10 days ಏನೇನು ಚೇಂಜ್ ಆಗಿದೆ ಅನ್ನೋದು ನಿಮ್ಗೆ ಹೇಳ್ತೀನಿ. ನನಗೆ ಯಾವಾಗ ರಿಸಲ್ಟ್ಸ್ ಬಂತು ಅದಾಗಿ ಸೆಕೆಂಡ್ ಡೇಯಿಂದ ನನಗೆ ಟೇಸ್ಟು ಮತ್ತು ಸ್ಮೆಲ್ ಹೋಗ್ಬಿಡ್ತು. ಅದಾದಮೇಲೆ ನಾನು ಇವತ್ತು ನನಗೆ ಹೆಂಗೆ ಗೊತ್ತಾಯಿತು ಅಂದರೆ, ಸ್ನಾನ ಮಾಡೋಕ್ಕೆ ನಾನು ಶ್ಯಾಂಪು ಹಾಕಿದಾಗ ನನಗೆ ಅದು ಸ್ಮೆಲ್ ಬರೋಕ್ಕೆ ಶುರು ಆಯಿತು. ಓಕೆ ಆಗ ನನಗೆ ಗೊತ್ತಾಯ್ತು, ಓಕೆ ಸ್ಮೆಲ್ ಸೆನ್ಸ್ ನನಗೆ ವಾಪಸ್ ಬರ್ತಾ ಇದೆ ಅಂತ. ಏನಿಗೆ ಮೇಯ್ನ್ ಅದು ನನಗೆ ಬರೋಕ್ಕೆ ಶುರು ಆಯಿತು ಅಂದರೆ, ನಾನು ಪ್ರಾಪರ್ ಸ್ಟೀಮ್ ತೊಗೋತಾ ಇದ್ದೀನಿ, ಪ್ರಾಪರ್ ಮೆಡಿಕೇಷನ್ಸ್ ಆಲ್ಮೋಸ್ಟ್ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿರೋದು 8th day ಆಗೋಗಿತ್ತು. ನಂದು 8th day ಅದೊಂದು ರೂಟೀನ್ ಅಂತ ಬರೋದು ಗೊತ್ತಾ, ಅದು 8th day ಆಗೋಗುತ್ತೆ. ಅದಾದಮೇಲೆ ನಾನು ವೈಟಮಿನ್ ಟ್ಯಾಬ್ಲೆಟ್ಸ್ ಏನಿದೆ ಅದು ಕಂಟಿನ್ಯೂ ಮಾಡ್ತಾನೆ ಇದ್ದೀನಿ. ಬಟ್ BBMP ಅವ್ರು ಸಜೆಸ್ಟ್ ಮಾಡಿರೋದು 8th day ಮುಗಿಯುತ್ತೆ. ಸೊ ಅದು ಆ ಥರ ಸೈಕಲ್ಲು. ಸೊ ನನ್ನ ಪ್ರಕಾರ ನನಗೇನು ನನ್ನ ಫೀವರ್ ಸ್ಟಾರ್ಟಿಂಗ್ ಇತ್ತು ಬಿಟ್ಟರೆ ಫೀವರ್ ಇಲ್ಲ, ಹೆಡ್ಏಕ್ ಇಲ್ಲ, ವಾಮಿಟ್ ಸೆನ್ಸೇಷನ್ಸ್ ಇಲ್ಲ. ಏನಂದರೆ ಸ್ಮೆಲ್ಲು ಟೇಸ್ಟ್ ಹೋಗಿತ್ತು. ಸ್ಮೆಲ್ಲು ನನಗೆ ಈಗ ಸ್ವಲ್ಪ ಗೊತ್ತಾಗ್ತಾಯಿದೆ, ಪ್ಲಸ್ ಟೇಸ್ಟು ಒಂದು ಸ್ವಲ್ಪ ಗೊತ್ತಾಗ್ತಾಯಿದೆ. ಅದು ಬಿಟ್ಟರೆ ನನಗೆ ಇನ್ನೇನು ಪ್ರಾಬ್ಲಮ್ ಇಲ್ಲ, ಐ ಆಮ್ ಕಂಪ್ಲೀಟ್ಲಿ ಫಿಟ್ ಆ್ಯಂಡ್ ಫೈನ್. ಸೊ ಅದೇ ನನ್ನ ಮೇಯ್ನು. ನನಗೆ ಈಗ ಮೇನ್ ಕೊರೋನಾ ಆಗಿದೆ ನನಗೆ ಅಂತ ಎಷ್ಟೊಂದು ಜನ ಹೇಳ್ತಾರೆ, ಇಲ್ಲ ಲ್ಯಾಬ್ ಅವರು ಅದು ಸುಳ್ಳು ಹೇಳ್ತಾರೆ, ಆ ರಿಪೋರ್ಟ್ ಸುಳ್ಳಿರತ್ತೆ, ನೀವು ಬೇರೆ ಕಡೆ ಚೆಕ್ ಮಾಡೋದು. ಇಲ್ಲ, ಪರ್ಸ್ನಲಾಗಿ ಹೇಳ್ತಾ ಇದ್ದೀನಿ, ಕರೋನಾ ಬಂದಿದೆ ಅಂತ ನನಗೆ ಹೆಂಗೆ ಕನ್ಫರ್ಮ್ ಆಯಿತು ಅಂದರೆ, ನನಗೆ ಟೇಸ್ಟು ಸ್ಮೆಲ್ಲಿಂಗ್ ಸೆನ್ಸಸ್ ಹೋದ್ಮೇಲೆ ನನಗೆ ಕನ್ಫರ್ಮ್ ಆಗಿದೆ, ಓಕೆ ನನಗೆ ಕರೋನಾ ಬಂದಿದೆ ಅಂತ. ಸೊ ಅದು ಹೇಳಿದ್ನಲ್ಲ. ಸೊ ಹೋಗ್ತಾ ಈಗ ನನಗೆ ತಿರ್ಗಾ ಇದು ಬ್ಯಾಕ್ ಟು ಆಗ್ತಾಯಿದೆ. ನೀವು ನೋಡ್ಬೋದು, ನನಗೇನೋ ಹುಷಾರಿಲ್ಲ ಅಂದರೆ ನಾನು ಎಷ್ಟೊತ್ತು ಮಾತಾಡೋಕ್ಕೆ ಆಗ್ತಿರಲಿಲ್ಲ ನಿಮ್ಮ ಜೊತೆ. ಸೊ ಕಂಪ್ಲೀಟಾಗಿ ಚೇಂಜ್ ಆಗಿದೆ. ಈ ಸೈಕಲು ಚೇಂಜ್ ಆಗ್ತಾಯಿದೆ. ಇನ್ನೊಂದು 2 days 10th day ಅಲ್ಲ, ಇನ್ನು 2-3 days ನಾನು ತಿರ್ಗಾ ರೀಚೆಕಪ್ ಕೊಡ್ತೀನಿ ನಾನು. ಸೊ 14 days ಒಳಗಡೆ ನೀವು ಇನ್ ಕೇಸ್ ನಿಮ್ಗೆ ಏನಾದರೂ ಇನ್ನೂ ಬೇಗನೆ ಬಂದ್ರೂ ನೀವು ಲ್ಯಾಬ್ ಟೆಸ್ಟ್ ಕೊಡೋಕ್ಕಾಗಲ್ಲ, ಯಾಕಂದರೆ ಆ ಸೈಕಲ್ ಬಂದೇ 14 days ಇರೋದು. ಸೊ 14 days ನೀವು ವೆಯ್ಟ್ ಮಾಡಲೇಬೇಕಾಗತ್ತೆ. ಪ್ಲಸ್ ಎಲ್ಲರೂ ಸಜೆಸ್ಟ್ ಮಾಡೋದು ಅಷ್ಟೇ, ಮಿನಿಮಮ್ 14 days ವೆಯ್ಟ್ ಮಾಡಿಬಿಟ್ಟು ಆಮೇಲೆ ನೀವು ಬೇಕಾದ್ರೆ ತಿರ್ಗಾ ಸ್ವ್ಯಾಪ್ ಟೆಸ್ಟ್ ಕೊಡಿ. ಸೊ ಸ್ವ್ಯಾಪ್ ಟೆಸ್ಟ್ ಕೊಟ್ಬಿಟ್ಟು ನಿಮ್ಮ ನೆಗೆಟಿವ್ ರಿಪೋರ್ಟ್ ಬಂದರೆ ದೆನ್ ಯು ಆರ್ ಆಲ್ ಫೈನ್. ಬಟ್ ಸ್ಟಿಲ್ ಯು ನೀಡ್ ಟು ಕಂಟಿನ್ಯೂ ವಿತ್ ಅದು ವೈಟಮಿನ್ ಟ್ಯಾಬ್ಲೆಟ್ಸು. C+ ಅಂತ ನಿಮ್ಗೊಂದು ವೈಟಮಿನ್ ಟ್ಯಾಬ್ಲೆಟ್ಸ್ ತೋರಿಸಿಲ್ಲ ಅನ್ಸುತ್ತೆ. ಸೊ ನಿಮ್ಗೆ C+ ಅಂದರೆ ಗೂಗಲಲ್ಲಿ ಹಾಕಿದ್ರೆ ಬರುತ್ತೆ. ಸೊ ಆಲ್ಮೋಸ್ಟ್ ಈಗ ರನ್ನಿಂಗ್ ಇರೋದು ಆ ಟ್ಯಾಬ್ಲೆಟೇ. ಸೊ ನಾನು ಅದೇ ತೊಗೋತಾ ಇದ್ದೀನಿ. ಇಟ್ ಹ್ಯಾಸ್ ಲಾಟ್ ಆಫ್ ಜಿಂಕ್ ಆ್ಯಂಡ್ ಕಂಟೆಂಟ್ ಎಲ್ಲ ಇದೆ. ಸೊ ಅದು ತೊಗೋತಾ ಇದ್ದೀನಿ.
ಆಮೇಲೆ ಎಷ್ಟೊಂದು ಜನ ಹೇಳ್ತಾಯಿದ್ರು ನಿಮ್ಮ ನಾಯಿಂದ ಸ್ಪ್ರೆಡ್ ಆಗುತ್ತೆ, ಬೇರೆಯವ್ರಿಗೆ ಸ್ಪ್ರೆಡ್ ಆಗ್ಬೋದು ಹೇಗೆ ಅಂತ. ಬೇಸಿಕ್ಲಿ ಹೇಳಬೇಕು ಅಂದರೆ ಈಗ ಇಲ್ಲಿ ಇರೋ ಪರಿಸ್ಥಿತಿಲಿ ಅದಕ್ಕೆ ನಾನು ಬಿಟ್ಟರೆ ಬೇರೆ ಯಾರೂ ಇಲ್ಲ. ಅದು ನಾನು ಕಟ್ಟಾಕೋ ಅಭ್ಯಾಸ ಮಾಡಿಲ್ಲ. ಇನ್ ಕೇಸ್ ಏನಾದ್ರು ಕಟ್ಟಾಕಿದ್ರು ಅದು 5 ನಿಮಿಷಕ್ಕಿಂತ ಜಾಸ್ತಿ ಹೊತ್ತಿರಲ್ಲ. ಬೊಗಳಿ ಇಡೀ ಬಿಲ್ಡಿಂಗ್ನ ಧ್ವಂಸ ಮಾಡಿಟ್ಬಿಡುತ್ತೆ. ಸೊ ಏನೂ ಮಾಡೋಕ್ಕಾಗಲ್ಲ. ಬಟ್ ಸ್ಟಿಲ್ ಇಟ್ ಈಸ್ ವಿತ್ ಮೀ ಓನ್ಲಿ. ಅದೆಲ್ಲೋದ್ರೂ ನನ್ನ ಜೊತೆನೇ ಇರುತ್ತೆ. ಸೊ ಇಲ್ಲೂ ಇತ್ತು ಇಷ್ಟೊತ್ತು. ಸೊ ಆ ಕಡೆ ಎಲ್ಲ ಹೋಗಿದೆ. ಸೊ ನಾಯಿಂದ ಬೇರೆಯವ್ರು ಸ್ಪ್ರೆಡ್ ಆಗುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ. ಮೇಧಾವಿಗಳು ಯಾರಾದರೂ ನೀವಿದ್ರೆ ದಯವಿಟ್ಟು ನಾನು ಕೇಳಿ. ಆ್ಯಂಡ್ ಇಲ್ಲಿ ಸ್ಪ್ರೆಡ್ ಮಾಡೋಕ್ಕೂ ಯಾರೂ ಇಲ್ಲ ನಮ್ಮ ಮನೇಲಿ. ಸೊ ದಟ್ ಈಸ್ ಆಲ್ಸೋ ಅ ಗುಡ್ ಥಿಂಗ್. ಸೊ ಡಾಗ್ ವೈಸ್ ಅದೊಂದು, ಯಾಕಂದರೆ ನಾನು ಕಮೆಂಟ್ಸಲ್ಲಿ ಒಂದು 3-4 ಕಡೆ ನೋಡಿದೆ, ನಿಮ್ಮ ಡಾಗಿಗೆ ಸ್ಪ್ರೆಡ್ ಆಗಲ್ವಾ ಅದು ಅಂತ. ಸೊ ನನಗೆ ಗೊತ್ತಿರೋ ಪ್ರಕಾರ ನಂಗೆ ಗೊತ್ತಿಲ್ಲ. ಸೊ ನೀವೇನೋ ಗೊತ್ತಿದ್ರೆ ದಯವಿಟ್ಟು ಅದನ್ನು ಇದು ಮಾಡಿ ನನಗೆ. ಸೊ ನನ್ನ ಪ್ರಕಾರ ಈಗ ಹೇಳಿರೋ ಪ್ರಕಾರ ನನಗೆ ಇದೆಷ್ಟು ಚೇಂಜ್ ಆಗಿದೆ. ಮತ್ತು ನನಗೆ ಈಗ ಒಂದು ಗೊತ್ತಾಗ್ತಾ ಇರೋದೇನೆಂದರೆ, ಹೇಳಿದಲ್ಲ ಸ್ಮೆಲ್ಲಿಂಗ್ ಸೆನ್ಸ್ ಗೊತ್ತಾಗ್ತಾಯಿದೆ. ಸೊ ದಟ್ ಈಸ್ ಅ ಗುಡ್ ಇಂಡಿಕೇಶನ್ ಆಫ್ ಮೀ ಗೆಟಿಂಗ್ ಬ್ಯಾಕ್ ಟು ದ ಇದು. ಸೊ ನಾರ್ಮಲ್ ಹೆಲ್ತ್ ಬರ್ತಾ ಇದ್ದೀನಿ ಅನ್ನೋದಕ್ಕೆ ಇದೊಂದು ಗುಡ್ ಇಂಡಿಕೇಶನು. ಸೊ ಇನ್ನೊಂದು 2-3 ಡೇಸ್ ವೆಯ್ಟ್ ಮಾಡಿ ನೋಡೋಣ. ಆದರೂ ನಾನು ಸ್ಟೀಮ್ ಏನು ತೊಗೋಬೇಕು, ರೆಗ್ಯುಲರ್ ಸ್ಟೀಮಿಂಗು, ರೆಗ್ಯುಲರ್ ಬಾಡಿ ಟೆಂಪ್ರೇಚರು, ಮತ್ತು ಆಕ್ಸೋಮೀಟ್ರಲ್ಲಿ ನಂದು ರೀಡಿಂಗ್ ತೊಗೋತಾ ಇದ್ದೀನಿ ಎವ್ರಿ 3 hours ಒಂದು. ಸೊ ನೀವು ದಯವಿಟ್ಟು ಅದನ್ನು ಕಂಟಿನ್ಯೂ ಮಾಡಿ. ಸೊ 95 ಮಿನಿಮಮ್ ಇರಬೇಕು. ನಾನು ಲಾಸ್ಟ್ ಟೈಮ್ ವೀಡಿಯೋಲಿ ಹೇಳಿಲ್ಲ, ಅದು ಈ ಸತಿ ಹೇಳ್ತಾ ಇದ್ದೀನಿ, ಮಿನಿಮಮ್ 95 ಇರಬೇಕು. 90 ಬಂದ್ರೂ ಓಕೆ, ಪರವಾಗಿಲ್ಲ. ಆದರೆ ಏನು ಮೇನ್ ಆಗ್ತಿರೋದಂದರೆ ಜನ ಫುಲ್ ಪ್ಯಾನಿಕ್ ಆಗ್ತಾಯಿದ್ದಾರೆ ಅಷ್ಟೇ. ಸೊ ನಿಮ್ಗೇನಾದರೂ ಕೊರೋನಾ ವೈರಸ್ ಆಗಿದೆ ಅಂತ ಗೊತ್ತಾಯಿತು ಅಂದರೆ ದಯವಿಟ್ಟು ಪ್ಯಾನಿಕ್ ಅಂತೂ ಆಗೋಕ್ಕೋಗ್ಬಿಡಿ. ಅದನ್ನೇ ನಾನು ರಿಕ್ವೆಸ್ಟ್ ಮಾಡೋದು. ಇನ್ ಕೇಸ್ ನಿಮ್ಮ ಫ್ರೆಂಡೋ ರಿಲೇಟಿವ್ಸ್ಗೋ ಯಾರಿಗಾಗಿದ್ರೂ ಅಕ್ಕಪಕ್ಕದಲ್ಲಿರೋ ನೀವು ಅವ್ರನ್ನ ಪ್ಯಾನಿಕ್ ಮಾಡಿಸ್ಬೇಡಿ ಅಂತ. ಅವ್ರಿಗೆ ನೀವು ಒಂದು ಒಳ್ಳೆಯ ಮೋಟಿವೇಶ್ನಲ್ ಆಗಿ ಏನಾದರೂ ಮಾತಾಡಿ, ಮೋಟಿವೇಶ್ನಲ್ ಆಗಿ ಕಳಿಸಿ. ಸೊ ಅವ್ರಿಗೆ ನೀವೊಂದು ಧೈರ್ಯ ತುಂಬಬೇಕು. ಅದು ಬಿಟ್ಬಿಟ್ಟು ಬೇಕು ಅಂತಲೇ ಅದೆಲ್ಲೋ ಸುಡೋ ಹೆಣಗಳದ್ದು ವೀಡಿಯೋಗಳು ಕಳಿಸೋದು, ಅದು ಯಾವುದೋ ಒಂದು ಬೇರೆ ಚಾನಲ್ಗಳ ವೀಡಿಯೋಗಳು ಕಳಿಸೋದು, ಅದು ಮಾಡಬೇಡಿ. ಯಾಕಂದರೆ ನನಗೆ ಪರ್ಸ್ನಲಾಗಿ ಮಾಡಿದ್ದಾರೆ, ನನಗೆ ಅದು ಅಭ್ಯಾಸ ಆಗಿದೆ. ಸೊ ಅದನ್ನು ದಯವಿಟ್ಟು ನೀವು ಯಾರೂ ಮಾಡೋಕ್ಕೆ ಹೋಗಬೇಡಿ. ನಾನು ಮೆಂಟಲಿ ಸ್ವಲ್ಪ ನನಗೆ ಗೊತ್ತಿರೋ ಪ್ರಕಾರ ನಾನು ಸ್ವಲ್ಪ ಸ್ಟ್ರಾಂಗ್ ಆಗಿದ್ದೀನಿ. ಸೊ ನೀವು ದಯವಿಟ್ಟು ಅದನ್ನು ಆ ಥರ ಸ್ಪ್ರೆಡ್ ಮಾಡೋಕ್ಕೆ ಹೋಗಬೇಡಿ, ಎಸ್ಪೆಷಲಿ ಆ ಪೇಷಂಟ್ಸ್ಗೆ. ಸೊ ನನ್ನ ಕಡೆಯಿಂದ ಅದೊಂದು ರಿಕ್ವೆಸ್ಟ್ ಅಷ್ಟೇ ನಿಮಗೆಲ್ಲರಿಗೂ. ಸೊ ಕರೋನಾ ವೈರಸ್ ನಿಜ ಹೇಳಬೇಕು ಅಂದರೆ ಪ್ರಾಪರ್ ಮೆಡಿಕೇಷನ್ಸಲ್ಲಿ ಕ್ಲೀನಾಗಿ ನೋಡ್ಕೊಂಡಿದ್ರೆ ವಿ ಕ್ಯಾನ್ ಡೆಫಿನೆಟ್ಲಿ ಕಿಕ್ ದಿಸ್ ಔಟ್. ಇದನ್ನು ನಾವು ಓಡಿಸ್ಬೋದು. ಅದನ್ನು ನಾವು ಪ್ರಾಪರ್ ಮೆಡಿಕೇಷನ್ಸ್ ವಿತ್ ದ ಹೆಲ್ಪ್ ಆಫ್ ಡಾಕ್ಟರ್ಸ್ ಆ್ಯಂಡ್ ವಿತ್ ದ ಹೆಲ್ಪ್ ಆಫ್ ಆರ್ ಸೆಲ್ಸ್ ನಾವು ಹೊರಗಡೆ ಬರೋಕ್ಕೆ ಪ್ರಯತ್ನ ಪಡೋಣ. ಸೊ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಸುತ್ತೆ. ತುಂಬ ಚಿಕ್ಕ ವೀಡಿಯೋ, ಜಾಸ್ತಿ ಏನೂ ಇಲ್ಲ. ಯಾಕಂದರೆ ಆ್ಯಸ್ ಯೂಶುವಲ್ ಲಾಸ್ಟ್ 2 ವೀಡಿಯೋಸಲ್ಲಿ ನಾನು ಏನೇನು ಮಾಡ್ತೀನೋ ಅನ್ನೋದು ನಿಮ್ಗೆ ಗೊತ್ತಾಗಿದೆ. ಸೊ ಇದೊಂದು ನಿಮ್ಗೆ ಹೇಳಬೇಕು ಅನ್ನಿಸ್ತು ನನಗೆ, ಎಸ್ಪೆಷಲಿ ಯಾಕಂದರೆ ನನ್ನಿಂದ ಎಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೋ ಗೊತ್ತಿಲ್ಲ, ಬಟ್ ನಿಮ್ಗೆ ಹೇಳಬೇಕು ಅನ್ನಿಸ್ತು, ನಾನು ಹೇಳಿದ್ದೀನಿ. ಸೊ ನಿಮ್ಗೆ ಇಷ್ಟ ಬರೋರು ಅದನ್ನು ಫಾಲೋ ಮಾಡ್ಬೋದು. ಸೊ ದಯವಿಟ್ಟು ನಮ್ಮ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿರೋದ್ರೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡೋಕ್ಕೆ ಮರಿಬೇಡಿ. ಇನ್ ಕೇಸ್ ನಾನು ಏನಾದರೂ ಬೇರೆ ವೀಡಿಯೋಸ್ ಮಾಡಬೇಕು ಅಂದರೆ ಏನು ವೀಡಿಯೋ ಮಾಡಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ದಯವಿಟ್ಟು ನನ್ನ ರಿಕವರಿಗೆ ಎಷ್ಟೋ ಜನ ಸಪೋರ್ಟ್ ಮಾಡಿದ್ದೀರಾ. ಸೊ ಹಾಗೆ ಇನ್ನೂ ಸಪೋರ್ಟ್ ಮಾಡಿ. ನನಗೆ ಎಷ್ಟೋ ಜನ ನನಗೆ ಮೆಸೇಜಸ್ ಎಲ್ಲ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿ ಒನ್. ಕಾಲ್ ಮಾಡಿದ್ರು ಎಷ್ಟೊಂದು ಜನ ನಾನು ರಿಸೀವ್ ಮಾಡೋಕ್ಕಾಗಲಿಲ್ಲ, ದಯವಿಟ್ಟು ಕ್ಷಮಿಸಿ. ಸೊ ಕಾಲ್ ಮಾಡಿಲ್ಲ ಅಂತ. ಸೊ ಇನ್ ಕೇಸ್ ಲಾಕ್ಡೌನ್ ಏನಾದರೂ ಹಾಕಿದ್ರೆ ವಿಲ್ ಆಲ್ ಫೇಸ್ ಮಾಡಿ. ಹೋದ ವರ್ಷವೂ ಇದೇ ಟೈಮಲ್ಲಿ ಲಾಕ್ಡೌನ್ ಆಗಿತ್ತು. ನೋಡೋಣ ಏನಾಗುತ್ತೋ ಗೊತ್ತಿಲ್ಲ. ಕೇಸಸ್ ನೋಡ್ತಾ ಇದ್ದರೆ ಲಾಕ್ಡೌನ್ ಹಾಕಿದ್ರೆ ಒಳ್ಳೆಯದು ಅನಿಸುತ್ತೆ. ಸೊ ಲಾಕ್ಡೌನ್ ಹಾಕಿದ್ರೆ ಸೊ ಒಂದು ಸ್ವಲ್ಪ ದಿನ ಎಲ್ಲರೂ ಮನೇಲಿದ್ದು ಎಲ್ಲನೂ ರಿಕವರ್ ಆಗೋಣ. ಸೊ ಅಷ್ಟೇ. ಸೊ ಇವತ್ತಿನ ವೀಡಿಯೋ ನಿಮ್ಗೆಲ್ಲರಿಗೂ ಖಂಡಿತ ಇಷ್ಟ ಆಗುತ್ತೆ ಅನಿಸುತ್ತೆ. ಸೊ ತಿರ್ಗಾ ನಾನು ಅದನ್ನೇ ಕೇಳ್ಕೊತೀನಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡೋಕೆ ಮರಿಬೇಡಿ. ಸೊ ಎಲ್ಲರೂ ಸ್ಟೇ ಸೇಫ್. ಗುಡ್ ಡೇ, ಗುಡ್ ಬಾಯ್.